ಬುಡಾಪೆಸ್ಟಿಂದ ಸಾಲ್ಸ್ಬರ್ಗ್ ಹೋಗೋಕ್ಕೆ ನಾನು ಬಸ್ ಬುಕ್ ಮಾಡ್ಕೊಂಡಿದ್ದೆ. ನನಗೆ ಬಸ್ ಇದ್ದಿದ್ದು 11:30 ಹಾಗೆ. ಬಟ್ ಆದರೆ ನಾನು ಬಸ್ ಸ್ಟಾಪ್ಗೆ ಹೋಗೋಕ್ಕೇ ನನಗೆ 30 to 40 ಮಿನಿಟ್ಸ್ ಬೇಕು. ಇನ್ನೇನು ಮಾಡೋದು ಅಂತ ಮೆಟ್ರೋನ ಚೂಸ್ ಮಾಡಿಕೊಂಡೆ. ಮೆಟ್ರೋ ಇನ್ನೇನು ಮಿಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಡೋಗ್ತಿದ್ದೆ, ಟೈಮಿಂಗ್ಸ್ ಅಲ್ವಾ ಅದಕ್ಕೆ. ಬಟ್ ಅದ್ರ ಕೆಳಗಡೆ ಹೋಗಿ ನೋಡ್ತೀನಿ, ನನಗೆ ಇನ್ನೂ 2 ಮಿನಿಟ್ಸ್ ಎಕ್ಸ್ಟ್ರಾ ಇತ್ತು, ಅಂದರೆ ಇನ್ನೂ ಮೂವ್ ಆಗೋದಕ್ಕೆ. ಇರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಮೆಟ್ರೋನ ಎಂಟ್ರಿ ಆದೆ. ಮೆಟ್ರೋ ಸ್ಟೇಷನ್ ಎಕ್ಸಿಟ್ ಆಗ್ತಿದ್ದಂಗೆ ಆಲ್ರೆಡಿ ಒಂದು ಬಸ್ ಇತ್ತು, ಫ್ಲಿಕ್ಸ್ ಬಸ್ಸು. ಸೊ ಇದು ನಂದೇನೋ ಬಸ್ ಇಲ್ಲ ಅಂತಂದ್ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೆ, ಅಂದರೆ ಬಸ್ ರೂಟ್ ನಂಬರ್ ಚೆಕ್ ಮಾಡ್ಕೊಂಡು ನೋಡಿದೆ, ಅದು ನಮ್ಮದೇ ಬಸ್ ಆಗಿತ್ತು. ಸೊ ಹಾಗಾಗಿ ನನ್ನ ಟಿಕೆಟ್ಸ್ನ ವ್ಯಾಲಿಡೇಟ್ ಮಾಡ್ಕೊಂಡು ನನ್ನ ID ಪ್ರೂಫ್ನ ತೋರಿಸಿ ಬಸ್ ಹತ್ಕೊಂಡೆ. ಬಸ್ ಹತ್ಕೊಂಡಿದ ತಕ್ಷಣ ಮೂವ್ ಆಗ್ತಿತ್ತು. ಯೂಶ್ವಲಿ ನಾನು ನೈಟ್ ಜರ್ನಿ ಬಸ್ಸಸ್ನೇ ನಾನು ಚೂಸ್ ಮಾಡ್ಕೊತೀನಿ, ಬಿಕಾಸ್ ಅದು ತುಂಬ ನಾನು ಫ್ಲೆಕ್ಸಿಬಲ್ ಆ್ಯಂಡ್ ಕಂಫರ್ಟಬಲ್ ಕೂಡ. ಯಾಕಂದರೆ ಡೇ ಟೈಮಲ್ಲಿ ಅಂದರೆ 6 ಅವರ್ಸ್ ಅಂದರೆ ತುಂಬ ವೇಸ್ಟ್ ಆಗುತ್ತೆ. ಸೊ ಆದ್ದರಿಂದ ನಾನು ನೈಟ್ ಜರ್ನಿ ಚೂಸ್ ಮಾಡ್ಕೋತೀನಿ. ಬೆಳಗ್ಗೆ ಎದ್ದೇಳೋಷ್ಟ್ರೊಳಗಡೆ ಆಲ್ಮೋಸ್ಟ್ 5 ಆಗಿತ್ತು. ಬಟ್ ಅಷ್ಟರಲ್ಲಿ ಇನ್ನೂ ಸಾಲ್ಸ್ಬರ್ಗ್ ರೀಚ್ ಆಗಿರಲಿಲ್ಲ. ಇನ್ನು ಸಾಲ್ಸ್ಬರ್ಗ್ ರೀಚ್ ಆಗೋಕ್ಕೆ ಇನ್ನೂ 1.5 ಅವರ್ ಇತ್ತು. ಬಟ್ ಆ ಇದರಲ್ಲೇ ವ್ಯೂ ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಇನ್ನೇನು ಸಾಲ್ಸ್ಬರ್ಗ್ ರೀಚ್ ಆಗ್ತೀನಿ. ಸೊ ಸಾಲ್ಸ್ಬರ್ಗ್ ಹೀಗೆ ರೀಚ್ ಆಗಿದ್ದೀನಿ. ಬಟ್ ಈ ಬಸ್ ಬಂದು ಮೇನ್ ಸಿಟಿ ಸೆಂಟರಲ್ಲಿ ಇಳಿಸಲ್ಲ, ಸಿಟಿಯಿಂದ ಸ್ವಲ್ಪ ಔಟ್ಸ್ಕಟ್ಸಲ್ಲೇ ಇಳಿಸುತ್ತೆ. ಇಲ್ಲಿಂದ ಮತ್ತೆ ಸಿಟಿ ಸೆಂಟರ್ಗೆ ಹೋಗೋಕ್ಕೆ ಇನ್ನೊಂದು ಬಸ್ ತೊಗೋಬೇಕು ಇಲ್ಲಿಂದ. ಸೊ ನಾವು ಇಳಿಯೋಷ್ಟ್ರೊಳಗಡೆ ಆಲ್ರೆಡಿ ಒಂದು ಬಸ್ ಇತ್ತು, ಬಟ್ ಆದರೆ ನಾವು ಈ ಕಡೆ ರೋಡ್ ಕ್ರಾಸ್ ಮಾಡೋದ್ರಲ್ಲಿ ಬಸ್ ಮಿಸ್ ಆಯಿತು. ಬಟ್ ನೆಕ್ಸ್ಟ್ ಬಸ್ ಇದ್ದಿದ್ದು ನಮಗೆ ಇನ್ನೊಂದು 10 ಮಿನಿಟ್ಸ್ ಆದಮೇಲೆ. ನಮ್ಮ ಜೊತೆ ಬಂದಿದ್ದವರು ನಮ್ಮ ಥರನೇ ವೆಯ್ಟ್ ಮಾಡ್ತಿದ್ರು. ಬಟ್ ಇಲ್ಲಿ ಇನ್ನೊಂದು ಏನಂದರೆ, ಬಸ್ಸಲ್ಲಿ ಡ್ರೈವರ್ಸು ನಮಗೆ ಟಿಕೆಟ್ಸ್ ಕೊಡಲ್ಲ. ಸೊ ಹಾಗಾಗಿ ವೆಂಡಿಂಗ್ ಮಿಷನ್ಸಲ್ಲೇ ತೊಗೋಬೇಕು. ಆಲ್ಮೋಸ್ಟ್ ಎಲ್ಲ ಬಸ್ ಸ್ಟಾಪ್ಸಲ್ಲೂ ಇರುತ್ತೆ. ವೆಂಡಿಂಗ್ ಮಿಷನ್ಸಲ್ಲಿ ನಾನು ಟಿಕೆಟ್ ತೊಗೊಳೋಷ್ಟ್ರೊಳಗಡೆ ನನಗೆ ಮತ್ತೆ ಬಸ್ ಹತ್ಕೊಂಡು ಟಿಕೆಟ್ ವ್ಯಾಲಿಡೇಟ್ ಮಾಡಿಕೊಂಡೆ. ಇಲ್ಲಿಂದ ನಂಗೆ 20 ಮಿನಿಟ್ಸ್ ಬೇಕು ಸೆಂಟರ್ಗೆ ಹೋಗೋಕ್ಕೆ. ಸೊ ಈಗ ನಾನು ಸೆಂಟರಲ್ಲೇ ಇದ್ದೀನಿ. ಇಲ್ಲಿ ಆ್ಯಸ್ ವೆಲ್ ಆಸ್ ಟ್ರೈನ್ ಮತ್ತು ಬಸ್ ಕೂಡ ಇದೆ ಆಲ್ಸ್ಟಾಡ್ ಹೋಗೋಕ್ಕೆ. ನಾನು ಚೂಸ್ ಮಾಡಿದ್ದು ಬಸ್ಸು, ಯಾಕಂದರೆ ಬಸ್ ಆಲ್ಮೋಸ್ಟ್ ರೆಡಿ ಇತ್ತು. ಹಾಗೆ ನಾನು ಬಸ್ ಹತ್ಕೊಂಡಾಗ ಟಿಕೆಟ್ ಡ್ರೈವರ್ ಹತ್ರನೇ ತೊಗೊಂಡೆ. ಇಟ್ ಕಾಸ್ಟ್ ಮಿ ಅರೌಂಡ್ 16.40 ಸೆಂಟ್ಸ್ ಆಯಿತು. ಹಸುವಾಗ್ತಿತ್ತು ಅಂತ ತೊಗೊಂಡು ಒಂದೇ ಸ್ನ್ಯಾಕ್ಸ್ನ ತಿನ್ಕೊಂಡು ಕೂತ್ಕೊಂಡೆ. ಹಾಗೆ ವಿಂಡೋ ಕಡೆ ನೋಡಿದ ತಕ್ಷಣ ಶಾಕ್ ಆಯಿತು, ಯಾಕಂದರೆ ಮಳೆ ಬರ್ತಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಳೆ ಇರುತ್ತೆ ಅಂತ, ಯಾಕಂದರೆ ಸನ್ನಿ ಡೇ ಇದು ಅಂತ ಅಂದ್ಕೊಂಡು ನಾನು ಯಾವುದೇ ಥರ ಅಂಬ್ರೆಲಾ ಆಗಲಿ ಹುಡಿ ಆಗಲಿ ನಾನು ಕ್ಯಾರಿ ಮಾಡಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಶಾಕ್ ಆಯಿತು. ಆ್ಯಂಡ್ ಐ ವಾಸ್ ಹೋಪಿಂಗ್ ಆಲ್ಸ್ಟಾಡ್ ಹೋಗೋದ್ರೊಳಗಡೆ ಸ್ಟಾಪ್ ಆಗಲಿ ಅಂತ. ಈ ಮಳೆ ಅಂತೂ ನಿಲ್ತಿಲ್ಲ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡಾಗ ನಾನು ಶಾಪ್ ಮಾಡಬೇಕಾಗತ್ತೆ ಈಗ. ಮತ್ತೆ ನೋಡೋಣ, ನನಗೆ ಮತ್ತೆ ನೆಕ್ಸ್ಟ್ ಬಸ್ ಹೋಗೋಕ್ಕೆ ಇನ್ನೂ ಒಂದು 30 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಯಾವುದಾದ್ರೂ ಒಂದು ನಿಯರ್ ಬೈ ಶಾಪ್ ಯಾವುದಾದ್ರೂ ಇದ್ದರೆ ಶಾಪಿಂಗ್ ಮಾಲ್ ಹೋಗೋಣ ಅಂತ ಚೆಕ್ ಮಾಡಿದ್ರೆ ಗೂಗಲಲ್ಲಿ ಒಂದು 500 ಮೀಟರ್ಸಲ್ಲೇ ಒಂದು ಗ್ರಾಸರಿ ಶಾಪ್ ಆ್ಯಸ್ ವೆಲ್ ಆ್ಯಸ್ ಶಾಪಿಂಗ್ ಮಾಲ್ ಔಟ್ಲೆಟ್ ಕೂಡ ಇದೆ. ಸೊ ಅದನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನು ಆಲ್ಮೋಸ್ಟ್ ರೀಚ್ ಆದೆ ಅಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಹೋಗಿ ಸ್ವಲ್ಪ ಚಾಕ್ಲೇಟ್ಸ್ ಹಾಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಒಂದು ಔಟ್ಲೆಟಲ್ಲಿ ಹುಡಿ ಮತ್ತು ಅಂಬ್ರೆಲಾ ತೊಗೊಂಡು ಮತ್ತೆ ರಿಟರ್ನ್ ಹಾಕ್ತಿದ್ದೀನಿ ಬಸ್ ಸ್ಟಾಪ್ಗೆ. ಈ ಬಸ್ಸು ಆಲ್ರೆಡಿ ವೇಟಿಂಗಲ್ಲಿತ್ತು. ತೊಗೊಂಬಂದಿದ್ದೆ ಚಿಕನ್ ಬರ್ಗರ್ನ ತಿಂದ್ಕೊಂಡೆ, ಹಸುವಾಗ್ತಿದೆ ಅಂತ. ನನ್ನ ಬರ್ಗರ್ ತಿನ್ನೋದು ಮುಗಿದ್ರೂ ಮಳೆ ಅಂತೂ ನಿಲ್ಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಹೆಂಗೂ ಹುಡಿ ಮತ್ತು ಅಂಬ್ರೆಲಾ ತೊಗೊಂಡಿದ್ದೀನಿ, ಆಗೋದಾಗಲಿ ನೋಡೋಣ ಅಂತ ಹೋಗ್ತಿದ್ದೀನಿ. ಇನ್ನೇನು ಆಲ್ಸ್ಟಾಡ್ಗೆ ಇನ್ನೊಂದು 15 ಮಿನಿಟ್ಸ್ ಅಷ್ಟೇ ಈ ಸ್ಟಾಪಿಂದ ಹೋಗೋದಕ್ಕೆ. 15 to 20 ಮಿನಿಟ್ಸ್ ಆಗುತ್ತೆ. ಇನ್ನೇನು ಆಲ್ಮೋಸ್ಟ್ ಆಲ್ಸ್ಟಾಡ್ ರೀಚ್ ಆಗಿಬಿಟ್ಟೆ. ಫೈನಲಿ ನನ್ನ ಡ್ರೀಮ್ ಪ್ಲೇಸ್ನ ಅಂತೂ ರೀಚ್ ಆಗಿಬಿಟ್ಟೆ. ಸೊ ಹೀಗೆ ಇಲ್ಲಿ ಹೇಗಿರುತ್ತೆ ಡೇ ಅನ್ನೋದು ನನಗೆ ನೋಡಬೇಕು. ಬಸ್ಸಿಂದ ಇಳ್ಕೊಂಡಿದ್ದ ತಕ್ಷಣ ಬಸ್ ಸ್ಟಾಪಿಂದ ವ್ಯೂ ಈ ಥರ ಕಾಣಿಸ್ತಿತ್ತು. ಈ ವ್ಯೂ ನೋಡಿದಾಗ ಅನ್ನಿಸ್ತಿತ್ತು ನನಗೆ ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದು ಬರ್ತು ಅಂತ. ಆದರೆ ಒಂದೇ ಒಂದು ಬೇಜಾರು ಏನಂದರೆ ಈ ಮಳೆ ಅಂತೂ ನಿಲ್ಲೋ ಥರನೇ ಇಲ್ಲ. ಬಟ್ ಆ ಮಳೆ ನಿಲ್ಲಿಲ್ಲ ಅಂದರೆ ಏನಂತೆ, ನಾವು ಬಿಡಲ್ಲಲ್ಲ ಅಲ್ಲಿಂದ ಇಲ್ಲಿಗೆ ಬಂದಿರೋರು, ಎಂಜಾಯ್ ಮಾಡೋಣ ಅಂತಂದ್ಬಿಟ್ಟು ಹೊರಟೆ. ಸೊ ಅಲ್ಲಿಂದ ಬಸ್ ಸ್ಟಾಪಿಂದ ರೈಟ್ ಸೈಡಿಗೆ ನೋಡಿದ್ರೆ ಈ ಕಡೆಗೆ ಮೇಯ್ನ್ ಸ್ಟ್ರೀಟ್ ಇತ್ತು. ಇಲ್ಲೇ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ರು ಹೈಕ್ ಮಾಡೋದಕ್ಕೆ, ಹಾಗೆ ಫನಿಕುಲರ್ ಆ್ಯಸ್ ವೆಲ್ ಆ್ಯಸ್ ಸ್ಟ್ರೀಟ್ಸ್ಗೆ ವಾಕಿಂಗ್, ಮ್ಯೂಸಿಯಮ್ ಮತ್ತು ಮಾರ್ಕೆಟ್ಗೆ ಹೋಗೋದಕ್ಕೆ ರೂಟ್ನ ಇಂಡಿಕೇಷನ್ ಮಾಡಿದರು. ಸೊ ನಾನು ಮ್ಯೂಸಿಯಮ್ಸ್ ಕಡೆ ಹೊರಟೆ ಫಸ್ಟು, ಸ್ಟ್ರೀಟ್ಸ್ ಹಾಗೆ ಮ್ಯೂಸಿಯಮ್ ಕಡೆ. ಸೊ ಇಲ್ಲಿಂದ ಹೋಗಬೇಕಾದ್ರೇ ನನಗೆ ಈ ವ್ಯೂ ನೋಡ್ತಾ ಇದ್ದರೆ
ಹಾಂ, ಆ ವೈಬ್ ಅಂತೂ ಎಕ್ಸ್‌ಪ್ಲೇನ್ ಮಾಡೋಕ್ಕಾಗಲ್ಲ. ಅಷ್ಟು ಚಂದ ಅನ್ನಿಸ್ತಿತ್ತು ನನಗೆ ವ್ಯೂ ನೋಡೋದಕ್ಕೆ. ನೀವು ಯಾರಾದರೂ ಹಾಲ್ಸ್ಟಡ್ನ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಅಂದರೆ ಯುರೋಪಲ್ಲೇ ಇದ್ದು ವಿಸಿಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ರಿಗ್ರೆಟ್ ಫೀಲ್ ಆಗ್ತೀರಾ ಹೋಗಿದ್ಮೇಲೆ. ಈ ಮನೆಗಳೆಲ್ಲ ನೋಡಬೇಕಾದ್ರೆ ನನಗೆ ಅನಿಸಿದ್ದೆಲ್ಲ ಒಂದೇ. ನಾ ಯಾವಾಗ್ಲೂ ಕ್ಲಾಸ್ಮೇಟ್ ಬುಕ್ ಇದರಲ್ಲಿ ಫ್ರಂಟ್ ಶೀಟಲ್ಲಿ ಹಾಗೆ ಸ್ವಲ್ಪ ಕೆಲವೊಂದು ಬುಕ್ಸು ವಾಲ್ಪೇಪರ್ಸಲ್ಲಿ ನೋಡ್ತಿದ್ದಿದ್ದು, ಈಗ ರಿಯಲ್ ಲೈಫಲ್ಲಿ ನೋಡ್ತಿರೋದು ಆ ಒಂದು ಫೀಲೇ ಡಿಫ್ರೆಂಟ್. ಹಾಗೆ ಅದನ್ನು ನೋಡಿಕೊಂಡು ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀನಿ ಮುಂದೆಗಡೆ. ನೋಡೋಣ ಇನ್ನು ಏನಿರುತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು. ಈ ಸ್ಟ್ರೀಟ್ಸ್ನ ಪಾಸ್ ಮಾಡ್ಕೊಂಡು ಮುಂದೆ ಹೋಗ್ತಿದ್ದಷ್ಟು ಆ ಒಂಥರ ವ್ಯೂ ಎಕ್ಸ್ಪೆಕ್ಟೇಷನ್ ಆಗಲಿ, ಆ ವ್ಯೂ ಒಂದು ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನಗೆ. ಅಂದರೆ ಇಷ್ಟನೂ ಆಗ್ತಿದೆ. ಅಂದರೆ ಇಷ್ಟು ದಿನ ಹೇಗೆ ಇಲ್ಲಿಂದ ಇಲ್ಲಿಗೆ ಬರ್ದಿರ ಇದ್ದೆ, ಟ್ರಿಪ್ ಮಾಡಿದಿರ ಇದ್ದೆ ಅನ್ನೋದು ನನಗೆ ಕ್ವಶನ್ ಮಾರ್ಕು ನನಗೆ. ಅಂದರೆ ತುಂಬ ಸಲ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಬರೋಕ್ಕಾಗಲಿಲ್ಲ. ಬಟ್ ಫೈನಲಿ ಹೀಗೆ ಬಂದಿರೋದಕ್ಕೆ ಖುಷಿ ಇದೆ. ಸೊ ವ್ಯೂ ನೋಡೋಕ್ಕಂತೂ ಈ ಥರ ಇದೆ. ಇಲ್ಲಿ ಹಾಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಮುಂದೆಗಡೆ ಒಂದು ಫೋಟೋ ಸ್ಪಾಟ್ ಅಂತಲೇ ತುಂಬ ಫೇಮಸ್ ಆಗಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಹಾಲ್ಸ್ಟಾಟಲ್ಲೇ ಅಲ್ಲೇ. ಬಟ್ ಆ್ಯಸ್ ವೆಲ್ ಆ್ಯಸ್ ಅಲ್ಲೇ ಒಂದು ಇಂಡಿಕೇಶನ್ ಕೂಡ ಹಾಕಿದ್ದಾರೆ, ಏನಂತಂದರೆ ಪೀಪಲ್ ವಿಲ್ ಲೀವ್ ಯು, ಸೊ ಬಿ ಸೈಲೆಂಟ್ ಅಂತ. ಅಂದರೆ ಕ್ವೈಟ್ ಏರಿಯಾ ಥರ. ಸೊ ಪೀಪಲ್ ವಿಲ್ ಗೋ ದೇರ್ ಆ್ಯಂಡ್ ಜಸ್ಟ್ ಟೇಕ್ ದೇರ್ ಪಿಕ್ಚರ್ಸ್ ಆ್ಯಂಡ್ ದೇ ವಿಲ್ ಕಮ್ ಬ್ಯಾಕ್. ಹಾಗೆ ನಾನು ಒಂದೆರಡು ಫೋಟೋಸ್ನ ತೊಗೊಂಡು ಇಲ್ಲಿಂದ ಮತ್ತೆ ರಿಟರ್ನ್ ಹಾಕ್ತಿದ್ದೀನಿ, ಇನ್ನೇನಿದೆ ನೋಡೋಣ ಅಂತ. ಆದರೆ ಅಂಬ್ರೆಲಾ ಅಂತೂ ನನ್ನ ಮಾತನ್ನ ಕೇಳ್ತಾ ಇಲ್ಲ. ನನ್ನ ಮಾತನ್ನ ಬಿಟ್ಟು ಗಾಳಿ ಮಾತೇ ಕೇಳ್ತಿದೆ ಅನ್ನೋ ಥರ ಆಗ್ತಿದೆ. ಅಂದರೆ ಅಷ್ಟೊಂದು ವಿಂಡ್ ಇದೆ ಇಲ್ಲಿ. ಸೊ ಇನ್ನೇನು ಅಲ್ಲಿಂದ ನೋಡಿಕೊಂಡು ಮತ್ತು ಬೇರೆ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಮುಂದೆಗಡೆ. ಇನ್ನೇನು ಮಾಡೋದು, ಈ ಮಳೆ ಅಂತೂ ನಿಲ್ಲೋಂಗಿಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಹೋಗಲಿ ಕಾಫಿ ತೊಗೊಳ್ಳೋಣ ಅಂತ ಹೋದೆ. ಆದರೆ ಶಾಪ್ ಹತ್ರ ನೋಡಿ ಶಾಕ್ ಆಯಿತು, ಇಷ್ಟೊಂದು ಜನ ಇದ್ದಾರೆ ಅಂತ. ಆಮೇಲೆ ಗೊತ್ತಾಯಿತು ಅವರು ಕಾಫಿಗಲ್ಲ, ಮಳೆಯಿಂದ ಬ್ರೇಕಿಗೆ ಬಂದಿದ್ದಾರೆ ಅಂತ. ನಾನು ಒಳಗಡೆ ಹೋಗಿ ಕಾಫಿನ ಆರ್ಡರ್ ಮಾಡಿಕೊಂಡೆ. ನನ್ನ ಕಾಫಿ ಇನ್ನೇನು ಒಂದು 2 ಮಿನಿಟ್ಸಲ್ಲಿ ಕೊಟ್ಟರು ಅವರು. ನಾನು ಕಾಫಿ ತೊಗೊಂಡು ಅವರಿಗೆ ಥ್ಯಾಂಕ್ಸ್ ಹೇಳಿ ಮತ್ತು ಹೊರಗಡೆ ಬಂದೆ. ಅದೇ ಕಾಫಿನ ಏನೇನು ಮಾಡೋದು, ಎಂಜಾಯ್ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡ್ತಾಯಿದ್ದೆ. ಹಾಗೆ ಕಾಫಿ ಕುಡ್ಕೊಂಡು ಹೊರಗಡೆ ಬಂದು ಪ್ಲೇಸ್ ಹಾಗೆ ಮತ್ತು ವೆದರ್ನ ಎಂಜಾಯ್ ಮಾಡ್ತಾಯಿದ್ದೆ. ಇನ್ನೇನು ಮುಂದೆ ಹೋಗೋಣ, ಟೈಮ್ ಆಗುತ್ತೆ ಅಂತ ಮುಂದೆ ಹೋಗಿ ನೋಡಿದ್ರೆ ಈ ಥರ ಸ್ಟೆಪ್ಸ್ ಕಾಣಿಸ್ತು. ಈ ಸ್ಟೆಪ್ಸ್ ನೋಡ್ಸಿದ್ಮೇಲೆ ಅನಿಸಿದ್ದು ಒಂದೇ, ನನಗೆ ಒಂಥರ ಹೆವೆನಿಗೆ ಸ್ಟೆಪ್ಸ್ ಇದ್ದಂಗಿದೆ ಅಂತ ಅನ್ನಿಸ್ತು. ಅಷ್ಟು ಚೆಂದ ಇತ್ತು ನೋಡೋದಕ್ಕೆ. ಅದೇ ಗ್ಯಾಪಲ್ಲಿ ನನಗೊಬ್ಬರು ಅಲ್ಲಿ ಫ್ರೆಂಡ್ ಮೀಟ್ ಆದರು ಹಾಗೆ ತೊಗೋಬೇಕಾದ್ರೆ. ಸೊ ಅವ್ರಿಗೆ ನಾನು ಕೇಳಿದೆ, ನಿಮ್ಮ ಮನೆ ಟೂರ್ ಮಾಡ್ಬೋದಾ ಅಂತ. ಸೊ ಅವ್ರು ಹೇಳಿದ್ರು ಓಕೆ ಅಂತ. ಸೊ ಅವ್ರ ಮನೆ ಬಾಲ್ಕನಿಯಿಂದ ನೋಡಿ ಈ ಥರ ಇದೆ ವ್ಯೂ. ಅಲ್ಲ, ಈ ಥರ ಒಂದು ಮನೆ ಇದ್ಬಿಟ್ರೆ ಯಾರು ಇರಲ್ಲ ಹೇಳಿ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಂದರೆ ಓ ಮೈ ಗಾಡ್. ಮತ್ತು ಅವ್ರ ಮನೆ ಬಾಲ್ಕನಿ ಟೂರ್ನ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದೆ ನಾನು. ಕೆಳಗಡೆ ಬಂದು ಮತ್ತೆ ರಿಟರ್ನ್ ಹೋಗ್ತಿದ್ದೆ. ಅಂದರೆ ಬೇರೆ ಪ್ಲೇಸಸ್ನ ನೋಡೋಣ, ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ನನಗೆ ಈ ಟ್ರೆಡಿಷ್ನಲ್ ಆಸ್ಟ್ರಿಯನ್ ಬೇಕ್ರಿ ಅಂತ ಕಾಣಿಸ್ತು. ಓಕೆ, ವೈ ಐ ಶುಡ್ ನಾಟ್ ಟ್ರೈ ಅಂತ ಅಂದ್ಕೊಂಡು ಹೊರಗಡೆ ಹೊರಟೆ. ನಾನು ಒಳಗಡೆ ಹೋಗಿ ನೋಡ್ತೀನಿ, ಇಲ್ಲಿ ನೋಡಿದ್ರೆ ಜನಸಾಗರ. ನಾನು ಅಂಬ್ರೆಲಾನ ಹಾಗೆ ಹೊರಗಡೆ ಇದ್ದಿದ್ದು ಬ್ಯಾಸ್ಕೆಟಲ್ಲಿ, ಅಂಬ್ರೆಲಾ ಬ್ಯಾಸ್ಕೆಟಲ್ಲಿ ಇಟ್ಟು ಒಳಗಡೆ ಮತ್ತೆ ಹೋದೆ. ಅವ್ರಿಗೆ ನಾನು ಟ್ರೆಡಿಷ್ನಲ್ ಸ್ವೀಟನ್ನು ಕೇಳಿದೆ. ಹಾಲ್ಸ್ಟಾಡ್ಗೆ ಯಾರಾದರೂ ಬರ್ತಿದ್ದೀರಾ ಅಂತಂದರೆ ನಾನು ಮಾಡಿದ ಮಿಸ್ಟೇಕ್ ಅಂತೂ ನೀವು ಮಾಡಬೇಡಿ. ಬರೋಕ್ಕೆ ಮುಂಚೆ ಒಂದು ಸಲ ವೆದರ್ನ ಚೆಕ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಅಂದ್ಕೊಂಡಿದ್ದೆ ಇದು ಸನ್ನಿ ಡೇ ಇರುತ್ತೆ ಅಂತ. ನಾನು ಈವನ್ ದ ಡ್ರೆಸ್ಸಸ್ ಕೂಡ ನಾನು ನಾರ್ಮಲ್ ಸಮ್ಮರ್ ವೇರ್ ಥರ ತೊಗೊಂಡು ಬಂದಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಇತ್ತು. ಸರಿ, ಇನ್ನೇನು ಮಾಡೋದು, ಅಲ್ಲಿ ನಾನು ನೋಡ್ಬೇಕು ಅಂದ್ಕೊಂಡಿದ್ದ ಪ್ಲೇಸಸ್ ಅಂತೂ ನಾನು ನೋಡೋಕ್ಕಾಗಲ್ಲ. ಏಕೆಂದರೆ ಮಳೆ ಬರ್ತಿರೋದ್ರಿಂದ ಮೋಸ್ಟ್ ಆಫ್ ದ ಪ್ಲೇಸಸ್ ಕ್ಲೋಸ್ ಇತ್ತು. ಅಂದರೆ ನಾನು ಮೇಲೆ ಟಾಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಫನಿಕುಲರ್ ಕೂಡ ಕ್ಲೋಸ್ ಮಾಡಿದರು. 5 ಫಿಂಗರ್ಸ್ ನೋಡೋದಕ್ಕೆ ಹೋಗೋಣ ಅಂತಂದರು ನಾನು. ಹಾಗೆ ನನಗೆ ಬೆಳಗ್ಗೆ ಸಿಕ್ಕಿದ್ದು ಫ್ರೆಂಡೇ ಹೇಳಿದರು, ವರ್ಕ್ ಮಾಡ್ತಿದ್ದು ಫ್ರೆಂಡ್ ಡೆಸ್ಕ್ ಹೋಟೆಲಲ್ಲಿ ಅಂತ.
ಸೊ ನನಗೂ ಕ್ಯೂರಿಯಾಸಿಟಿ ಇತ್ತು ಹೋಟೆಲ್ ಹೇಗಿರುತ್ತೆ ನೋಡಬೇಕು ಅನ್ನೋದು. ಅವ್ರನ್ನ ಕೇಳಿದ್ದಕ್ಕೆ ಹೊರಗಡೆ ಕರ್ಕೊಂಡೋಗಿ ತೋರಿಸಿದ್ರು. ಸೊ ಆ ಹೋಟೆಲ್ ನೋಡೋಕ್ಕೆ ಹೇಗಿದೆ ಅಂತಂದರೆ 2 ಮಾತು ಸಾಕಾಗಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ, ಅಷ್ಟು ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಅದು ಕೂಡ ತುಂಬ ಎಕ್ಸ್ಪೆನ್ಸಸ್ ಕೂಡ. ಪರ್ ನೈಟಿಗೆ ಆಲ್ಮೋಸ್ಟ್ €650 ಪೇ ಮಾಡಿಸ್ಕೋತಾರೆ. ಇದು ಸೂಟ್ ಇದ್ದಿದ್ದು ಬಂದು ರಿವರ್ ಸೈಡ್ ವ್ಯೂಗೆ. ಅವ್ರ ಬಾಲ್ಕನಿಯಿಂದ ನೋಡಿ ಈ ಥರ ಕಾಣುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೆ ಆ ಪ್ಲೇಸ್ನ ಎಂಜಾಯ್ ಮಾಡ್ತಿದ್ದೆ. ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತಿ ನೀನು, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು. ಹಾಗೆ ಅವ್ರ ರೂಮ್ನ ನೋಡಿಕೊಂಡು ಕೆಳಗಡೆ ಬಂದೆ. ನಾನು ಇನ್ನೂ ಸ್ವಲ್ಪ ಹೊತ್ತು ನೋಡ್ತೀನಿ ಅನ್ನೋದಕ್ಕೆ ಅವರು ಹಾಗೆ ಅಲ್ಲೇ ಬಿಟ್ಟರು ನನ್ನ ಸ್ವಲ್ಪ ಹೊತ್ತು. ಓಕೆ ಯು ಕ್ಯಾನ್ ಎಂಜಾಯ್ ಅಂತ. ಸೊ ಅಲ್ಲಿದ್ದು ಹೋಟೆಲ್ನ ನೋಡಿಕೊಂಡು ಸಿಂಪಲಾಗೇ ಇತ್ತು, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಮೋರ್ ಎಕ್ಸ್ಪೆನ್ಸಸ್. ಫುಲ್ ಹೋಟೆಲ್ ವಿಡಿಯೋ ನೋಡಿದ್ಮೇಲೆ ಹೇಳಿ ಇಸ್ ಇಟ್ ವರ್ತ್ ಇಟ್ ಆರ್ ನಾಟ್ €650 ಫರ್ ನೈಟ್ ಅಂತ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು. ಅರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು. ನನ್ನ ಫ್ರೆಂಡ್ಗೆ ಬಾಯ್ ಹೇಳಿ ಮತ್ತು ಫೆರಿ ಸ್ಟೇಷನಿಗೆ ಬಂದೆ. ಫೆರಿ ಸ್ಟೇಷನ್ ನೋಡೋಕ್ಕೆ ಈ ಥರ ಇದೆ. ಇಲ್ಲಿಂದ ಮತ್ತು ಟ್ರೈನ್ ಸ್ಟೇಷನ್ಗೆ ಹೋಗೋಕ್ಕೆ ಯೂಶಲಿ ಫೆರಿ ತೊಗೋಬೇಕು. ಆ್ಯಂಡ್ ಮೋರ್ ಎವರ್ ಇಲ್ಲಿಂದನೇ ಬಸ್ ಕೂಡ ಆಪ್ಷನ್ ಇದೆ ಹೋಗೋಕ್ಕೆ, ಬಟ್ ಐ ಚೂಸ್ ದ ಫೆರಿಯಿಂದ ಆಲ್ ಸ್ಟಾರ್ಟ್ ನೋಡೋದಕ್ಕೆ ಯಾವ ಥರ ಕಾಣುತ್ತೆ ಅಂತ ಐ ಜಸ್ಟ್ ವಾಂಟ್ ಟು ಟ್ರೈ ಇಟ್. ಸೊ ಅದಕ್ಕೆ ಫೆರಿ ತೊಗೊಂಡೆ. ಫೆರಿಯಿಂದ ವ್ಯೂ ನೋಡೋಕ್ಕೆ ಇಷ್ಟೊಂದು ಚೆಂದ ಕಾಣುತ್ತೆ. ಸೊ ನಾನು ಫೆರಿ ತೊಗೊಂಡಿರೋದಿದ್ರೆ ಈ ವ್ಯೂ ನೋಡೋದನ್ನು ಮಿಸ್ ಮಾಡ್ಕೋತಾ ಇದ್ದೆ. ಸೊ ಇಫ್ ಯು ಆರ್ ವಿಸಿಟಿಂಗ್ ಆಲ್ ಸ್ಟಾರ್ಟ್, ಫೆರಿ ತೊಗೊಳ್ಳೋದನ್ನು ಮಿಸ್ ಮಾಡಬೇಡಿ. ಆ ವ್ಯೂ ನೋಡೋಕ್ಕೆ ತುಂಬ ಚೆಂದ ಮತ್ತು ಎಲ್ಲೂ ಕಾಣಲ್ಲ ಅನ್ನೋ ಥರ. ಕಾರ್ಮೋಡ ಮಡಿಲಲ್ಲಿ ಹಸಿ ಮಲಗಿಸಲು ಶಶಿಯನ್ನು ಬರಲಿಲ್ಲ ಭುವಿ ಬೆಳಗಿಸಲು. ಸೂರ್ಯನು ಅರಳುವವರೆಗೆ. ಇನ್ನೇನು ನಾವು ಟ್ರೈನ್ ಸ್ಟೇಷನ್ನ ರೀಚ್ ಆದ್ವಿ. ಸೊ ಇಲ್ಲಿಂದ ಒಂದು 50 ಮೀಟರ್ಸ್ ಅಷ್ಟೇ. ಸೊ ಮೇಲೆ ಹೋದರೆ ಟ್ರೈನ್ ಸ್ಟೇಷನ್ ಇರುತ್ತೆ. ಸಂಜೆಗೆ ಜಾರುತ್ತಿದೆ ನೆರಳರೆ ಹರಿಯದ ಅಪರಿಚಿತ ದಾರಿಯಲಿ ಈರುಳಿನ ಸನಿಹಕ್ಕೆ ಈ ಸಂಜೆಗೆ ಜಾರುತ್ತಿದೆ. ನನ್ನ ಟ್ರೈನ್ ಟಿಕೆಟ್ಸ್ನ ನಾನು ಆ್ಯಪಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ಸೊ ನಿಮಗೂ ಆ ಆ್ಯಪ್ ಬೇಕಂದ್ರೆ ನಾನು ಕ್ಯಾಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ಯು ಕ್ಯಾನ್ ಸಿ ಇಟ್. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮಿಂಗ್ಸ್ ಕೂಡ ಫೆರಿ ಟೈಮಿಂಗ್ಸ್ ಆ್ಯಂಡ್ ದ ಟ್ರೈನ್ ಟೈಮಿಂಗ್ಸು ಆಲ್ಮೋಸ್ಟ್ 5-10 ಮಿನಿಟ್ಸ್ ಡಿಫ್ರೆನ್ಸ್ ಅಲ್ಲೇ ಇರುತ್ತೆ. ಸೇಮ್ ಟ್ರೈನ್ ಬರೋ ಟೈಮ್ಗೆ ಫೆರೀಸು ಕೂಡ ಇರುತ್ತೆ ಅದೇ ಥರನೇ. ಸೊ ಬೆಳಗ್ಗೆ ನಾನು ಬಸ್ಸಲ್ಲಿ ಬಂದು 5 ಮಿನಿಟ್ಸ್ಗೆ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ಟ್ರೈನ ಸೆಲೆಕ್ಟ್ ಮಾಡಿಕೊಂಡೆ ಯಾವ ಥರ ವ್ಯೂ ಇರುತ್ತೆ ಅಂತ. ಇಲ್ಲಿಂದ ಆಲ್ಮೋಸ್ಟ್ ಒಂದು
20 ಮಿನಿಟ್ಸ್ ಹೋದರೆ ಒಂದು ಸ್ಟಾಪ್ ಬರುತ್ತೆ. ಸೊ ಅಲ್ಲಿಂದ ಮತ್ತೆ ಬಸ್ನ ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಮೋರೋವರ್ ಟ್ರೈನಲ್ಲಿ ಬಂದರೂ ಇಲ್ಲಿ ಟ್ರೈನ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಸಮ್ಟೈಮ್ಸ್. ಇಲ್ಲಿಂದ ಆಲ್ಮೋಸ್ಟ್ 150 ಬಸ್ ನಂಬರ್ನ ಚೂಸ್ ಮಾಡಿಕೊಂಡ್ರೆ ನಾವು ಸಾಲ್ಸ್ಬರ್ಗ್ ಡೈರೆಕ್ಟ್ ಹೋಗ್ತೀವಿ. ಆಲ್ಮೋಸ್ಟ್ ಇಲ್ಲಿಂದ ಒಂದು 1.5-2 ಅವರ್ಸ್ ಜರ್ನಿ ಆಗುತ್ತೆ. ಮಳೆ ಬರ್ತಿದ್ದರಿಂದ ನಾನು ಒಳಗಡೆ ವೆಯ್ಟಿಂಗ್ ರೂಮ್ ಇತ್ತು ಸ್ಟೇಷನಲ್ಲಿ, ಅಲ್ಲೋಗಿ ಕೂತ್ಕೊಂಡು ನಾನು ಕಾಲೆಲ್ಲ ಬೆಳಗ್ಗೆಯಿಂದ ಹೊತ್ತೆ ಆಗಿತ್ತು ಅಂತ ಶೂಸ್ನ ಮತ್ತು ಸ್ವಲ್ಪ ಸಾಕ್ಸ್ ಒಣಗಿಸ್ಕೊಳ್ಳೋಣ ಅಂತ ಹೀಟರ್ ಮೇಲೆ ಇಟ್ಟೆ, ಸ್ವಲ್ಪ ಫ್ರೀ ಆಗಲಿ ಅಂದ್ಬಿಟ್ಟು. ಬಿಕಾಸ್ ಕಾಲೆಲ್ಲ ಒಂಥರ ಆಗಿಬಿಟ್ಟಿತ್ತು ಅದಕ್ಕೆ. ಮತ್ತು ಬಸ್ ಟೈಮಿಂಗ್ ಆಯಿತು. ಸೊ ಬಸ್ ಬಂದಿದ್ದರಿಂದ ಮತ್ತೆ ನಾನು ಬಸ್ ಹತ್ಕೊಂಡು ಸಾಲ್ಸ್ಬರ್ಗ್ಗೆ ಜರ್ನಿ ಸ್ಟಾರ್ಟ್ ಮಾಡಿದೆ. ಇಲ್ಲಿಂದ ಆಲ್ಮೋಸ್ಟ್ ನಂಗೆ 1.5-2 ಅವರ್ಸ್ ಜರ್ನಿ ಆಗುತ್ತೆ ಸಾಲ್ಸ್ಬರ್ಗ್ ಹೋಗೋಕ್ಕೆ. ಬಿಕಾಸ್ ನಾನು ಬುಕ್ ಮಾಡಿದ್ದು ಫ್ಲೆಕ್ಸ್ ಬಸ್ ಬಂದು ರಿಟರ್ನ್ಗೆ 9:30ಗೆ. ಸೊ ನನಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ ಅಂತ ಬಂದೆ. ಆಲ್ಮೋಸ್ಟ್ ಸ್ಟೇಷನ್ ರೀಚ್ ಆದೆ. ಈವ್ನಿಂಗ್ ಸ್ಟೇಷನ್ ನೋಡೋಕ್ಕೆ ಈ ಥರ ಇದೆ. ನಾನೇನಾದರೂ ಬೆಳಗ್ಗೆ ಜಾಕೆಟ್ ಅಥವಾ ಅಂಬ್ರೆಲ್ಲ ಏನಾದ್ರು ತೊಗೊಂಡಿಲ್ಲ ಅಂದರೆ ಇವತ್ತು ಜರ್ನಿ ಥರ ಇರ್ತಿರ್ಲಿಲ್ಲ, ಅಷ್ಟೊಂದು ಇದೆ. ಸೊ ಫೈನಲಿ ಮತ್ತು ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ನಾನು ಫ್ಲೆಕ್ಸ್ ಬಸ್ ಸ್ಟಾಪ್ಗೆ ಹೋದೆ. ಫ್ಲೆಕ್ಸ್ ಬಸ್ ನೋಡಿ ಸ್ಟಾಪ್ ಈ ಥರ ಇದೆ, ಜಸ್ಟ್ ಒಂದು ಬೋರ್ಡ್ ಹಾಕಿದ್ದಾರೆ ಅಷ್ಟೇ. ಇಲ್ಲಿ ಯಾವುದೇ ಥರ ಏನೂ ಇಲ್ಲ. ಮಳೆ ಬಂದರೂ ನಿಂತ್ಕೊಳ್ಳೋಕ್ಕೆ ಒಂದು ನಾರ್ಮಲ್ ಬಸ್ ಸ್ಟಾಪ್ ಇದೆ ಅಷ್ಟೇ. ಚಳಿ ಬೇರೆ ತುಂಬ ಆಗ್ತಿದೆ, ಬಸ್ ಬೇಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರೆ ಬಸ್ ಆಲ್ರೆಡಿ ಮತ್ತೆ 30 ಮಿನಿಟ್ಸ್ ಡಿಲೇ ಆಗಿದೆ. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಹೀಗಿತ್ತು ನನ್ನ ಹಾಲ್ ಸ್ಟಾರ್ಟ್ ಸೋಲೋ ಜರ್ನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.